ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಸಿಂಪಲ್ಲಾಗಿ ರೋಲ್, ವೆಜ್ ರೋಲ್ ಅಂತಲೇ ಹೇಳ್ಬಹುದು. ಸಖತ್ತಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಡಯಟ್ ಫುಡ್ ಅಂತಲೂ ಹೇಳ್ಬಹುದು. ಬಾಯಿ ರುಚಿಗೆ ಸಾಯಂಕಾಲ ಟೈಮು ಒಂದು ಈ ರೀತಿ ಮಾಡ್ಕೊಂಡು ತಿಂದರೆ ಹೊಟ್ಟೆ ತುಂಬುತ್ತೆ. ಸೊ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಖಾರಕ್ಕನುಗುಣವಾಗಿ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಇದಿಷ್ಟನ್ನು ನೀವು ನೈಸಾಗಾರು ಗ್ರೈಂಡ್ ಮಾಡ್ಕೊಳ್ಳಿ ಅಥವಾ ತರ್ತರಿಯಾಗಿ ನಿಮ್ಮ ಆಪ್ಷನು. ತರಕಾರಿಗಳು ಅಷ್ಟೇ ನಿಮ್ಮ ಆಪ್ಷನ್ನು. ನಾನಿಲ್ಲಿ ಸೌತೆಕಾಯಿ, ಹಾಗೆ ಕ್ಯಾರೆಟು, ದಪ್ಪ ಮೆಣಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ ತಗೊಂಡಿದ್ದೀನಿ. ಇದ್ರ ಜೊತೆ ನೀವು ಇಷ್ಟಪಡೋದಾದರೆ ಕಾರ್ನು, ಪನ್ನೀರು, ಮಶ್ರೂಮು, ನಿಮ್ಮ ವಿಶ್ ಯಾವುದಾದ್ರು ತೊಗೋಬಹುದು. ಅದೇ ರೀತಿ ಇಲ್ಲಿ ಸ್ವಲ್ಪ ಮೈದಾನ ಕಲಸಿ ಇಟ್ಟಿದ್ವಿ. ಅದು ನೀಟಾಗಿ ನೆನೆಯೋಷ್ಟರಲ್ಲಿ ಇದೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಬಿಟ್ರೆ ಫಟಾಫಟ್ ಅಂತ ಬಿಸಿ ಬಿಸಿಯಾಗಿ ಮಾಡಿಕೊಂಡು ತಿನ್ನಬಹುದು. ಸೊ ನೀಟಾಗಿ ಚಪಾತಿ ಥರ ಹೊತ್ಕೊಂಡು ಬೆಣ್ಣೆ ಅಥವಾ ತುಪ್ಪ, ಎಣ್ಣೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕಿ ಎರಡೂ ಕಡೆ ನೀಟಾಗಿ ಇದನ್ನು ಬೇಯಿಸ್ಕೊಳ್ಳಿ. ತೆಳ್ಳಗೆ ಹೊತ್ಕೊಳ್ಳಿ, ದಪ್ಪ ಹೊತ್ಕೋಬೇಡಿ. ಮಾಮೂಲಿ ರೋಲಲ್ ಪೇಪರ್ಗೆ ಸೊ ಈ ಒಂದು ಚಪಾತಿ ಹಾಕಿಬಿಟ್ಟು ಸೊ ಅದಕ್ಕೆ ನೀವು ಪೇಸ್ಟ್ ಮಾಡಿಟ್ಕೊಂಡಿರುವಂತಹ ಒಂದು ಪೇಸ್ಟು, ನಂತರದಲ್ಲಿ ಟೊಮೊಟೊ ಕೆಚಪ್ಪು, ನಿಮಗೆ ಬೇಕಾಗಿರುವಂತಹ ತರಕಾರಿ ಎಲ್ಲ ಹಾಕಿ ನೀವು ಅದನ್ನು ರೋಲ್ ಮಾಡಿದ್ರೆ ಸೊ ಈ ಒಂದು ರೋಲು ರೆಡಿ ಆಗುತ್ತೆ. ಒಬ್ಬೊಬ್ಬರು ಹಸಿಯಾಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಬೇಯಿಸಿರುವಂತಹ ತರಕಾರಿಗಳನ್ನ ಹಾಕ್ಕೊಂಡು ಇಷ್ಟಪಡ್ತಾರೆ. ಬಟ್ ಹೆಲ್ತ್ಗೆ ಇದು ಒಂದು ಒಳ್ಳೆಯ ಒಂದು ರೋಲ್ ಅಂತ ಹೇಳ್ಬಹುದು. ಯಾಕಂದರೆ ಹಸಿ ತರಕಾರಿ ಹಾಕಿರೋದ್ರಿಂದ ಬೇಗ ಆರೋಗ್ಯ ಆಗುತ್ತೆ. ಸೊ ಹಾಗೆ ದೇಹಕ್ಕೂ ಒಳ್ಳೆಯದು. ನೀವು ಮೈದಾ ಬೇಡ ಅಂತ ಅಂದರೆ ಅದು ಗೋಧಿಯಲ್ಲೂ ನೀವು ಬಳಸ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.